ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆ ದೇವ್ರಿಗೆ ಬಂದಿದ್ದೀವಿ. ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆಗಲೇ ಬಂದುಬಿಟ್ಟು 2 ವರ್ಷ ಆಗಿತ್ತು. ಈಗ ಬಂದಿದ್ದೀವಿ. 2 ವರ್ಷದ ನಂತರ ಬಂದಿದ್ದೀವಿ ದೇವಸ್ಥಾನಕ್ಕೆ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೇಗಿದೆ ಅಂತ ತೋರಿಸ್ತೀವಿ, ಬನ್ನಿ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನ ಮುಂದೆನೇ ಇರೋಂಥ ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಮನೆಯಿಂದ ಕಾಯಿನೂ ತೊಗೊಂಬಂದಿರಲಿಲ್ಲ ನಾನು, ಅದಕ್ಕೆ ಇಲ್ಲೇ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಈ ದೇವಸ್ಥಾನ ಇರೋದು ಆಂಧ್ರದಲ್ಲಿ ಫ್ರೆಂಡ್ಸ್, ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ. ನಾವು ಎನಿ ಟೈಮ್ ಬರೋದಿಲ್ಲ, ಯಾವಾಗಲೂ ವರ್ಷಕ್ಕೆ 1 ಸಲ ಅಥವಾ 2 ಸಲ ಹೋಗ್ತೀವಿ. ಈಗ 2 ವರ್ಷ ಆಗಿತ್ತು ಫ್ರೆಂಡ್ಸ್, ಆಗಲೇ ಹೋಗ್ಬಿಟ್ಟು ನಾವು. ಇನ್ನೊಂದು ದೇವಸ್ಥಾನ ಇದೆ ತಡಕ್ಲೂರಲ್ಲಿ, ಅಲ್ಲೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ 2 ಕಡೆ ಹೋಗ್ತೀವಿ ನಾವು. ಅದಕ್ಕೆ ಅಲ್ಲಿ ಹೋಗ್ತೀವಿ. ಇದೊಂದು ಸ್ವಲ್ಪ ದೂರ ಇದೆ ನಮಗೆ. ಅವಾಗ ಹೋಗ್ಬಿಟ್ಟು ಬರ್ತೀವಿ ಫ್ರೆಂಡ್ಸ್. ಇದಕ್ಕೆ ದೇವಸ್ಥಾನದಲ್ಲಿ ಫೋಟೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿಲ್ಲ ಫ್ರೆಂಡ್ಸ್. ಮೊಬೈಲ್ ಅಲೋ ಇಲ್ಲ ದೇವಸ್ಥಾನದ ಒಳಗಡೆ ಎಲ್ಲ, ಅದಕ್ಕೆ ಆಚೆ ಇರೋದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾವು ಇದಕ್ಕಿಂತ ಮುಂಚೆ ಒಂದು 5-6 ಸಲ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಆಗ ಇಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ, ಈಗ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಪರವಾಗಿಲ್ಲ, ಚೆನ್ನಾಗಿದೆ ಫ್ರೆಂಡ್ಸ್. ಮುಂಚೆ ದೇವಸ್ಥಾನ ಮುಂದೆನೇ ದೀಪ ಹಚ್ಚೋದಕ್ಕೆಲ್ಲ ಅವಕಾಶ ಕೊಡ್ತಾಯಿದ್ರು, ಈಗ ಇಲ್ಲ, ಹಚ್ಚೋದಕ್ಕೆ ಬಿಡಲಿಲ್ಲ. ಅದಕ್ಕೆ ಈ ಕಡೆ ನಾಗರ ಕಟ್ಟೆ ಇದೆ, ಅಲ್ಲಿ ನಾಗರ ಕಲ್ಲು ಹತ್ರ ಬಂದುಬಿಟ್ಟು ನಾನು ದೀಪ ತೊಗೊಂಡಿದ್ದೆ, ದೀಪ ಹಚ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಂಡ್ ಅಲ್ವಾ ನೆಕ್ಸ್ಟ್ ನಾವಿಲ್ಲಿ ಲೇಪಾಕ್ಷಿಗೆ ಬಂದ್ವಿ ಫ್ರೆಂಡ್ಸ್. ಲೇಪಾಕ್ಷಿಗೆ ಬಂದು ಊಟ ತಿನ್ನೋಕ್ಕೆ ಅಂತ ಒಂದು ಹೋಟೆಲಿಗೆ ಬಂದುಬಿಟ್ಟು ಊಟ ತಿಂತಾಯಿದ್ವಿ. ತುಂಬ ಹೊಟ್ಟೆ ಹಸಿವಾಗಿತ್ತು ಫ್ರೆಂಡ್ಸ್. ಈಗ ಲೇಪಾಕ್ಷಿಗೆ ಎಂಟ್ರಿ ಆಗ್ತಾಯಿದ್ದೀವಿ ಫ್ರೆಂಡ್ಸ್. ರೋಡೆಲ್ಲ ಚೆನ್ನಾಗಿದೆ. ರೋಡ್ ಸೈಡಲ್ಲೆಲ್ಲ ತುಂಬ ಫ್ಲವರ್ ಗಿಡಗಳೆಲ್ಲ ಸಕ್ಕತ್ತಾಗಿ ಬೆಳೆದಿತ್ತು, ನೋಡೋಕೆ ಒಂಥರ ಖುಷಿ ಆಗ್ತಾಯಿತ್ತು ಫ್ರೆಂಡ್ಸ್. ಈಗ ಎಂಟ್ರೆನ್ಸ್ ಆದ್ವಿ ನಾವು ಲೇಪಾಕ್ಷಿಲಿ. ಇಲ್ಲಿ ನಂದಿ ಹತ್ರ ಬಂದಿದ್ದೀವಿ. ಒಂದೇ ಕಲ್ಲಲ್ಲಿ ಮಾಡಿದ್ದಾರೆ ಫ್ರೆಂಡ್ಸ್. ಅದು ತುಂಬ ದೊಡ್ಡದಾಗಿದೆ. ಅದು ನೋಡಿದ ತಕ್ಷಣ ಎಷ್ಟು ಆಗಿನ ಕಾಲದಲ್ಲಿ ಎಷ್ಟೊಂದೆಲ್ಲ ಇಂಜಿನಿಯರ್ ತಲೆ ಓಡಿಸ್ಬಿಟ್ಟು ಕೆಲಸ ಮಾಡಿದ್ದಾರೆ ಅಂತ ಅನ್ನಿಸ್ಬಿಡ್ತು ಫ್ರೆಂಡ್ಸ್. ಇಲ್ಲೆಲ್ಲ ಸ್ವಲ್ಪ ಚಿಕ್ಕದಾಗ ಒಂದು ಪಾರ್ಕ್ ಇದೆ, ಪಾರ್ಕಲ್ಲೆಲ್ಲ ಸುತ್ತಾಡ್ಕೊಂಡು ನೆಕ್ಸ್ಟ್ ಈಗ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲೆಲ್ಲ ಕುತ್ಕೊಳ್ಳೋಕೆ ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬ ಕಾಮಾಗಿತ್ತು. ಸ್ವಲ್ಪ ಬಿಸಿಲಿದ್ರೂ ಗಿಡಗಳೆಲ್ಲ ತುಂಬ ಇರೋದ್ರಿಂದ ಸ್ವಲ್ಪ ನೆರಳು ಥರನೇ ಇತ್ತು. ಈಗ ನಾವು ದೇವಸ್ಥಾನದೊಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಹೋಗಿರೋ ಟೈಮಲ್ಲಿ ಮಧ್ಯಾಹ್ನ ಒಂದು 2 ಗಂಟೆ ಆಗಿತ್ತು ಫ್ರೆಂಡ್ಸ್. ತುಂಬ ಬಿಸಿಲಿತ್ತು. ಆಚೆ ಎಲ್ಲ, ಒಳಗಡೆ ಹೋಗಿದ ತಕ್ಷಣ ತುಂಬ ಕೂಲಾಯಿತು, ತುಂಬ ತಂಪಾದ ವಾತಾವರಣ ಇತ್ತು ಫ್ರೆಂಡ್ಸ್. ಒಳಗಡೆ ಎಲ್ಲ ದೇವಸ್ಥಾನದ ಒಳಗಡೆ ತುಂಬ ಹಳೇದು ಆಗಿರೋಂಥ ದೇವಸ್ಥಾನ ಇದು. ದೇವ್ರ ಹೆಸರು ಬಂದುಬಿಟ್ಟು ವೀರಭದ್ರ ಸ್ವಾಮಿ ಮತ್ತು ದುರ್ಗಾದೇವಿ ಅಂತ ಬೋರ್ಡ್ ಹಾಕಿದ್ರು, ನೋಡಿದೆ ನಾನು. ಇದೇ ಫಸ್ಟ್ ಟೈಮ್ ಹೋಗಿರೋದು ಈ ದೇವಸ್ಥಾನಕ್ಕೆ. ತುಂಬ ಹಳೆ ಕಾಲದ ದೇವಸ್ಥಾನ ಫ್ರೆಂಡ್ಸ್. ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಆ ಕಲ್ಲಲ್ಲಿ ಕೆತ್ತಿರೋ ಶಿಲ್ಪಗಳನ್ನೆಲ್ಲ ನೋಡ್ತಾ ಇದ್ದರೆ ಒಂಥರ ವಿಜಯನಗರ ಇದು ಹಂಪಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಯಿತು. ಒಂದೊಂದೇ ಕಂಬಗಳು ತುಂಬ ದೊಡ್ಡದಿರೋ ಕಂಬಗಳೆಲ್ಲ ಇತ್ತು. ಮತ್ತು ನೆಕ್ಸ್ಟು ಆಚೆ ಎಲ್ಲ ಸ್ವಲ್ಪ ಹೋಗಿ ಆಚೆ ಸುತ್ತಾಡಿಕೊಂಡು ಅಲ್ಲಿ ಶಿವಲಿಂಗ ಎಲ್ಲ ಇತ್ತು ಫ್ರೆಂಡ್ಸ್. ಶಿವಲಿಂಗ ಎಲ್ಲ ಒಂದೇ ಕಲ್ಲಲ್ಲೇ ರೆಡಿ ಮಾಡಿದ್ದಾರೆ. ಶಿವಲಿಂಗನ ಕೆತ್ತಿದ್ದಾರೆ ಒಂದೇ ಕಲ್ಲಲ್ಲಿ. ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು ಅಲ್ಲಿ. ಫ್ರೆಂಡ್ಸ್, ಅದು ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಹತ್ಕೊಂಡು ಹೋಗಬೇಕು, ತುಂಬ ಹುಷಾರಾಗಿ ಮಕ್ಕಳನ್ನ ಕರ್ಕೊಂಡೋದ್ರೆ ಹುಷಾರಾಗಿ ಕರ್ಕೊಂಡು ಹೋಗಬೇಕು. ಈ ಮುಂಚೆ ಈ ಥರ ಇರಲಿಲ್ವಂತೆ, ಈಗೆಲ್ಲ ಸ್ವಲ್ಪ ಕಂಬಿದೆಲ್ಲ ಮೆಟ್ಲೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ದಾರೆ ಫ್ರೆಂಡ್ಸ್ ಹತ್ತೋದಕ್ಕೆ. ಬಟ್ ಹುಷಾರಾಗಿ ಹತ್ತಬೇಕಾದ್ರೆ. ಮೇಲ್ಗಡೆ ಹೋದ್ಮೇಲೆ ತುಂಬ ವ್ಯೂಸ್ ಚೆನ್ನಾಗಿತ್ತು ಫ್ರೆಂಡ್ಸ್. ಕೆರೆ, ಗಿಡ ಮರಗಳೆಲ್ಲ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ತುಂಬ ಲೇಪಾಕ್ಷಿಲಿ ಇಡೀ ಊರೇ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಅಲ್ಲಿ ಹೋದ್ಮೇಲೆ. ಫ್ರೆಂಡ್ಸ್, ಈಗ ಆದಿಯೋಗಿಗೆ ಹೋಗ್ತಾ ಇದ್ದೀವಿ. ಇದೇ ಮೊದಲನೇ ಸಲ ನಾವು ಹೋಗ್ತಾ ಇರೋದು ಆದಿಯೋಗಿಗೆ. ತುಂಬ ಸಲ ಹೋಗ್ಬೇಕು ಅಂದ್ಕೊಂಡಿದ್ವಿ, ಬಟ್ ಹೋಗೋಕ್ಕಾಗಿರಲಿಲ್ಲ. ಈಗ ಹೋಗ್ತಾ ಇದ್ದೀವಿ. ಬರ್ತಾ ರೋಡಲ್ಲೇ ಚಿಕ್ಕಬಳ್ಳಾಪುರ ನಿಯರೇ ಇದೆಯಲ್ಲ, ಅದಕ್ಕೆ ಹಂಗೆ ಹೋಗ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್.
ಇಲ್ಲಿ ಸುತ್ತ ಬೆಟ್ಟ ಗುಡ್ಡಗಳು ತುಂಬ ಇದೆ ಫ್ರೆಂಡ್ಸ್. ಸೆಂಟ್ರಲ್ಲಿ ಆದಿಯೋಗಿ ಸ್ಟ್ಯಾಚ್ಯೂ ಇದೆ, ಗಿಡ ಮರಗಳಂತೂ ತುಂಬ ಇದೆ. ಕೆಳಗಡೆ ಒಂದು ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಫೋಟೋ ತೆಗಿಯೋಕ್ಕೆಲ್ಲ ಬಿಡಲಿಲ್ಲ. ನೆಕ್ಸ್ಟ್ ಅಲ್ಲೇ ಸ್ವಲ್ಪ ಹೊತ್ತು ರೌಂಡ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅದು ಸಂಜೆ ಟೈಮ್ ಹೋದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ನೈಟ್ ಹೋದರೆ ಇನ್ನೂ ಲೈಟಿಂಗ್ಸ್ ಹಾಕ್ತಾರಂತೆ, ಆಗಿನ್ನೂ ಚೆನ್ನಾಗಿರುತ್ತಂತೆ ಫ್ರೆಂಡ್ಸ್. ಇದು ಸ್ಟ್ಯಾಚ್ಯೂ ಎತ್ತರ ಬಂದುಬಿಟ್ಟು 112 ಅಡಿ ಇದೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಬಂದರೂ ಈ ಪ್ಲೇಸ್ ನಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು, ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ ಈ ಪ್ಲೇಸಲ್ಲಿ, ಆಟ ಆಡ್ತಾರೆ. ನಮ್ಮ ಮಕ್ಕಳಂತೂ ಹೋಗೋದೇ ಬೇಡ, ಇನ್ನೂ ಸ್ವಲ್ಪ ಹೊತ್ತು ಇರೋಣ ಅಂತ ಹೇಳ್ತಾಯಿದ್ರು. ಟೈಮ್ ಆಯಿತು, ಸುಸ್ತಾಗಿದೆ ಅಂತ ಹೇಳ್ಬಿಟ್ಟು ಮನೆ ಕರ್ಕೊಂಡು ಬಂದ್ವಿ. ಫ್ರೆಂಡ್ಸ್ ಮನೆಗೆ ಬರೋದು ತುಂಬ ಲೇಟ್ ಆಯಿತು ಫ್ರೆಂಡ್ಸ್, ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಟೈಮ್ ಬಂದು 10:45 ಆಯಿತು ಫ್ರೆಂಡ್ಸ್. ನನ್ನ ಮಗ ಆಗಲೇ ಮಲ್ಕೊಂಬಿಟ್ಟಿದ್ದಾನೆ, ನನಗೂ ತುಂಬ ನಿದ್ದೆ ಬರ್ತಿದೆ, ನನ್ನ ಮಗಳೂ ಮಲಗಿದ್ದಾಳೆ ಆಗಲೇ. ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.